ಹೇಳಿದ್ ಒಂದ್ ಮಾತು ಒಳಗೆ ಅರ್ಥನೇ ಆಗೋದಿಲ್ಲ. ದಾರಿಲಿ ಏನಾದ್ರೂ ಯಾವಾಗ್ಲೂ ಒಂದು ರಾತ ಅಂತ ಮಾಡ್ಕೊಳ್ತಾನೆ ಇರ್ತಾಳೆ. ನೀನ್ ಬಾರೆ ಸುಮ್ನೆ. ಸ್ನೇಹ, ಸ್ನೇಹ ಬೇಡ ಬೇಡ ಅಂತ. ಯಾಕೆ ನಿಂತ್ಕೊಳ್ಳಿ ಇಲ್ಲಿ. ಸ್ನೇಹ, ಯಾಕೆ ಯಾಕೆ ಇಷ್ಟ ಆದ್ರವಾಗಿ ಕರ್ಕೊಂಡು ಹೋಗ್ತಾ ಇದ್ಯಾ? ಹೇಳಕ್ ಆಗಲ್ಲ ಕಣೆ, ಸುಮ್ನೆ ಬಾ ಅಂದ್ರೆ ಬರ್ಬೇಕು ಅಷ್ಟೇ. ಸ್ನೇಹ, ನಿಂತ್ಕೊಳ್ಳೆ ಇಲ್ಲಿ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಒಳ್ಳೆ ಹ್ಯಾಂಗ್ ಆಗಿರೋ ಮೊಬೈಲ್ ತರ ಹುಚ್ಚುಚ್ಚಂಗ್ ಬಡ್ಕೊಂತಿದ್ಯಲ್ಲ. ಇಲ್ಲ, ಆಗಲ್ಲ. ಅದೇನ್ ವಿಚಾರ ಅಂತ ಹೇಳೋವರೆಗೂ ಒಂದ್ ಹೆಜ್ಜೆನೂ ಇಲ್ಲಿಂದ ಮುಂದೆ ಇಡಲ್ಲ. ಹೇ ಲೂಸು, ನೀನ್ ಇವಾಗ ಒಂದ್ ಹೆಜ್ಜೆ ಮುಂದಿಟ್ಟಿಲ್ಲ ಅಂದ್ರೆ ಅವನ್ ಇವಾಗ ಒಂದ್ ಹೆಜ್ಜೆ ಮುಂದೆ ಇಟ್ಟು ಏನ್ ಮಾಡ್ತಾನೋ ಏನೋ. ನೋಡು, ಸುಮ್ನೆ ಬಾ. ಅವನಾ? ಅಯ್ಯೋ, ಏನೇ ಆಗಿದೆ ನಿನ್ಗೆ? ಯಾವನೇ ಅವನು? ಯಾರ? ಅಲ್ಲೋಡು, ನೋಡಲ್ಲ ಅವನ್ನ. ಅಲ್ಲೋಡು, ಒಳ್ಳೆ ಸುರಸುಂದರಂಗ ಇದ್ದಂಗಿದಾನೆ. ಪಾಗಲ್ ಪ್ರೇಮಿ, ವಿಕೃತ ಕಾಮಿ. ಅವ್ನ್ ನೋಡೋದ್ ನೋಡೆ ಒಳ್ಳೆ ಕಾಮುಕ ನೋಡ್ದಂಗ್ ನೋಡ್ತಾನೆ. ಕವ್ಯ, ಬಾ ಇಲ್ಲಿಂದ ಹೋಗೋಣ. ಕವ್ಯ ಬಾರೆ, ಭಯ ಆಗ್ತಿದೆ, ಹೋಗೋಣ ಬಾರೆ. ಕವ್ಯ ಬಾರೆ, ಹೋಗೋಣ. ಅಯ್ಯೋ ಕವ್ಯ ಬಾರೆ, ಇಲ್ಲಿಂದ ಹೋಗೋಣ ಬಾರೆ ಕವ್ಯ. ಓ ಮೈ ಗಾಡ್, ಇವ್ ನಗು ಇಷ್ಟೊಂದು ಕೆಟ್ಟದಾಗಿದೆ. ಕನ್ಸಲ್ಲೂ ಬಂದು ಹೆದರ್ಸ್ತಾನಲ್ಲ. ಓಹ್, ಸದ್ಯ ಬಚಾವಾದೆ. ಇದ್ ಬರೀ ಕನ್ಸು. ಇಷ್ಟೊತ್ತಲ್ಲಿ ಎದುರುಗಡೆ ಬಂದಿಲ್ವಲ್ಲ. ಏನೋ ಅವಾಗ ಕೋಪ ಬಂತು. ಆ ಟೈಮಿಗೆ ಕರೆಕ್ಟ್ ಆಗಿ ಮಾಲಾಶ್ರೀ ಅವ್ರ ಮೈ ಮೇಲ್ ಬಂದ್ರು. ಫುಲ್ ಬಿಲ್ಡಪ್ ಅಲ್ಲಿ ರ್ಯಾಂಬೋ ಸ್ಟೈಲಲ್ಲಿ ಬೈದೆ. ಅದಕ್ಕೆ ಈ ತರ ಕನ್ಸಲ್ ಬಂದ್ ಹೆದರ್ಸೋದಾ? ಅಯ್ಯೋ ಗಾಡ್, ಇದಕ್ ನೀನೇ ಏನಾದ್ರೂ ಮಾಡ್ಬೇಕು. ಅಯ್ಯೋ ಗಾಡ್, ನಂಗ ಆ ಪಾಪಿ ಭ್ರಮೆ ಜಾಸ್ತಿ ಆಗೋಗಿದೆ. ನಾಳೆ ಮೊದಲು ಒಳ್ಳೆ ಸೈಕಿಯಾಟ್ರಿಸ್ಟ್ ನ ಮೀಟ್ ಮಾಡ್ಬೇಕು. ಕಾವ್ಯ, ಅಮ್ಮ, ಅಮ್ಮ. ಕಾವ್ಯ ಎದ್ದಾಳೆ. ಕಾವ್ಯ, ಕಾವ್ಯ ಎದ್ದಾಳೆ. ಕಾವ್ಯ, ಏ ಕಾವ್ಯ. ಕಾವ್ಯ, ಹತ್ರ ಬರ್ಬೇಡ. ಹತ್ರ ಬಂದ್ರೆ ಕಿರ್ಚ್ಕೊಂಡ್ಬಿಡ್ತೀನಿ ಅಷ್ಟೇ. ಅಮ್ಮ, ಅಮ್ಮ. ಕಾವ್ಯ, ಏ ಕುಂಭಕರ್ಣಿ ಎದ್ದಾಳೆ. ಹತ್ರ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ಹೊಟ್ಟೋಗು. ಕಾವ್ಯ ಅವನು ಹತ್ರ ಬರ್ತಿದ್ದಾನೆ, ಎದ್ದಾಳೆ. ಕಾವ್ಯ ಅವನನ್ನು ಸಾಯಿಸ್ಬಿಡ್ತಾನೆ, ಎದ್ದಾಳೆ. ಕಾವ್ಯ, ಹತ್ರ ಬರ್ಬೇಡ. ಹೊಟ್ಟೋಗು, ಹೊಟ್ಟೋಗು, ಹತ್ರ ಬರ್ಬೇಡ. ಹೊಟ್ಟೋಗು. ಕಾವ್ಯ,
ತಾನೆ. ಎಲ್ಲೋದವನು ಎಲ್ ಬಚ್ಚಿಟ್ಕೊಂಡಿದ್ದಾನ ಅವನು. ಇವತ್ ನಾನು ಅವನ್ನ ಬಿಡೋದಿಲ್ಲ. ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಕೈ ಕಾಲ್ ಮುರಿದು ಕಸ ತುಟ್ಟಿಗೆ ಬಿಸಾಡ್ಬಿಡ್ತೀನಿ. ಬಿಡು ಬಿಡು ನೀನು ಬಿಡೆ. ಏನಾಗಿದೆ ನಿನ್ಗೆ? ಯಾಕೆ ಹಿಂಗ್ ದೆವ್ವ ಹಿಡ್ದೋರ್ ಹಂಗ ಆಡ್ತಿದ್ಯಲ್ಲ? ಕಾವ್ಯ, ಅದೇ ಅವನಿದಾನಲ್ಲ, ನಿನ್ ಜೊತೆ ಮಿಸ್ಬಿಹೇವ್ ಮಾಡಕ್ ಬಂದಿದ್ದ. ನಾನು ಅದೆಷ್ಟೇ ಎಪ್ಸಿದ್ರು ಕುಂಭಕರ್ಣಿ ತರ ಬಲ್ಕೊಂಡಿದ್ಯಲ್ಲ. ಏಯ್, ತಗೊಡ್ತರ ಮಾತಾಡ್ಬೇಡ. ಯಾರು ಇಲ್ಲಿಗೆ ಬಂದಿಲ್ಲ. ಹಾಗಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳು. ಪ್ರಪಂಚದಲ್ಲಿ ಕೆಟ್ಟೋರು ಇರ್ತಾರೆ ನಿಜ, ಹಾಗಂತ ಪ್ರಪಂಚನೇ ಕೆಟ್ಟದಲ್ಲ. ನಾವೇನ್ ಕೊಡ್ತೀವಿ ಅದನ್ನ ತಿನ್ಕೊಂಡು ಒಂದು ಮೂಲೆಯಲ್ಲಿ ಮಲ್ಗಿರ್ತಾನೆ ಕಣೆ ಅವನು. ಅವನ ಬಗ್ಗೆ ಹೋಗಿ ಹಿಂಗೆಲ್ಲ ಮಾತಾಡ್ತಾ ಇದೆಯಲ್ಲ. ಬಾ, ನೀನೇ ನೋಡ್ಬಾ. ಬಾ. ಏನೇ ನಿಂದು? ನೀನೇ ನೋಡ್ಬಾ. ಏ ಕಾವ್ಯ, ಏನಾಯ್ತೆ? ಏ ಕಾವ್ಯ, ಕಾವ್ಯ ನಿಂತ್ಕೋ. ಏ ಕಾವ್ಯ, ಏನಾಯ್ತೆ? ಯಾಕೆ ಹಿಂಗ್ ಓಡ್ ಬಂದೆ? ಏ ಕಾವ್ಯ, ನೀನ್ ಯಾಕೆ ಅವನನ್ನ ಹುಡುಕ್ತಿದ್ಯಾ? ಅದೇನೋ ಹೇಳ್ತಾರಲ್ಲ, ಜಿಂಕೆನ ಹೋಗಿ ಹುಲಿ ಬಾಯಿಗೆ ಸಿಕ್ತಂತೆ. ಅಲ್ಲ ಕಣೆ, ಅವನೇನ್ ಕನ್ಸಲ್ ಬಂದ? ಅವ್ನ್ ಹುಡ್ಕೊಂಡು ನೀನ್ ಇಲ್ಲಿಗ್ ಬಂದಿದ್ಯಾ? ನಾನ್ ಹೇಳೋದನ್ನ ಅರ್ಥ ಮಾಡ್ಕೊಳೆ ಕಾವ್ಯ. ಸರ್ 1 ಮಿನಿಟ್, ಇನ್ಫಾರ್ಮ್ ಮಾಡ್ಬಿಡ್ತೀನಿ. ಯಾರು ಸರ್? ಯಾರು ಬೇಕಿತ್ತು? ಸರ್ IAS ಆಫೀಸರ್ ಶ್ರೀಧರ್ ಅವ್ರು ಬಂದಿದ್ದಾರೆ. ಶ್ರೀ ನಾನು ಯಾರು, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅನ್ನೋ ತಾನೇ ನಿಮ್ಮ ಪ್ರಶ್ನೆ. ನನ್ನ ಹೆಸರು ಶ್ರೀಧರ್, ನಾನು IAS ಅಧಿಕಾರಿ. ನಾನು ನಿಮ್ಮ ಮಗಳನ್ನ ಲವ್ ಮಾಡ್ತಾ ಇದ್ದೀನಿ. ನಿಮ್ಮ ಒಪ್ಪಿಗೆ ಪಡೆದು ಮದುವೆ ಆಗೋಣ ಅಂತಿದ್ದೀನಿ. ಸರ್, ನನಗೆ ನಿಮ್ಮ ಮಗಳ ಪರಿಚಯ ಇದೆ. ಅವ್ರು ಕೂಡ ನನ್ನನ್ನು ನೋಡಿದ್ದಾರೆ. ಸರ್, ಹೀಗೆ ನನ್ನ ನೋಡಿದ್ರೆ ಅವರಿಗೆ ನನ್ನ ಗುರುತು ಸಿಗೋದಿಲ್ಲ. 1 ನಿಮಿಷ. ಗೋವಿಂದು, ಬ್ಯಾಗ್ ತನ್ನಿ. ಸರ್, ಆಯ್ತಮ್ಮ, ತರ್ತೀನಿ.
ಏ ಗಡ್ವಾ ಕಣ್ ಕಾಣಲ್ವಾ ನಿಂಗೆ? ಹಾಲ್ ತಂದ್ಯಾ? ಕಾವ್ಯ, ಏ ಕಾವ್ಯ, ಕಾವ್ಯ ಏನಾಯ್ತೆ ನಿಂಗೆ? ಅಯ್ಯೋ ಹುಚ್ಚ ಹುಡ್ಗಿ, ಹಾಲ್ ತಗೋಬಾ ಅಂದ್ರೆ ಎಲ್ಲಿ ಹೋಗ್ತಾ ಇದ್ದಾಳೆ ಇವಳು? ಹೇ ಆರಾಮಾಗಿ ಮಲ್ಕೊಳ್ಳಿ ಮಲ್ಕೊಳ್ಳಿ. ಹಾ ನಿದ್ದೆ ಮಾಡಿ. ಹಾಯ್. ತಗೊಳ್ಳಿ. ಇದೆಲ್ಲಿ ಸಿಕ್ ನಿಮ್ಗೆ? ನೀವು ಅವತ್ತಿದ್ದನ್ನ ಹೊತ್ತಿಸಿದ್ದು ಬೇರೆ ಯಾರಿಗೂ ಅಲ್ಲ, ನನಗೇನೆ. ನಾನೇ ಅಭಿಕಾರಿ. ನಿಮ್ಮ ಮಮತೆ ತುಂಬಿದ ಪ್ರೇಮ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಹೆತ್ತವ್ರು ಯಾರು ಅಂತಾನೆ ಗೊತ್ತಿಲ್ದಿರೋ ನಾನು ಬೀದಿಲೇ ಬೆಳೆದೆ, ಬೀದಿಲೇ ಆಡದೆ, ಬೀದಿಲೇ ಬದುಕದೆ. ಹೊಟ್ಟೆ ಹಸಿವೆಗೆ ಅನ್ನ ಸಿಗದೆ ಅದನ್ನ ಮರೆಯೋಕೆ ಅಂತಾನೆ ಒಂದಷ್ಟು ದುಶ್ಚಟಗಳನ್ನ ಕಲಿತೆ. ನಾನೂ ಮನುಷ್ಯ ಅನ್ನೋದನ್ನೇ ಮರ್ತೋಗಿದ್ದೆ. ನನ್ನದೇ ಆದ ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದೆ. ನಾನೂ ಒಂದು ಸುಂದರವಾದ ಲೋಕನ ಸೃಷ್ಟಿ ಮಾಡಿಕೊಂಡು ಅಲ್ಲಿ ಬದುಕಬಹುದು ಅನ್ನೋ ಆಸೆ ನಿಮ್ಮನ್ನ ನೋಡಿದ ಮೇಲೆ ಹುಟ್ಟಿತು. ನಿಮ್ಮ ಪ್ರೀತಿ ನನಗೆ ಜೀವನ ಪೂರ್ತಿ ಸಿಗಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮನಸ್ಸು ಬಿಚ್ಚಿ ಮಾತಾಡೋಣ ಅಂತ ಆವತ್ತು ನಿಮ್ಮ ಹತ್ರ ಬಂದಿತ್ತು. ಹೆಂಗೆ ಇದೆಲ್ಲ? ಯಾವ್ದೆ? ನೋಡಕ್ ಒಳ್ಳೆ ಪೆಕ್ರನ್ ತರ ಇರ್ತಾನೆ, ಆದ್ರೆ ರಿಚ್ ಕಿಡ್ ಅಂತ ಲವ್ ಆಗತ್ತೆ. ಅದನ್ನು ಒಪ್ಕೋಬಹುದು. ಸುಂದರವಾಗಿರ್ತಾರೆ ಆದ್ರೆ ಬಡವರಾಗಿರ್ತಾರೆ. ಏನೋ ಡಿಗ್ನಿಟಿ ಲವ್ ಅಂತ ಅದನ್ನು ಒಪ್ಕೊಳ್ಬಹುದು. ಆದ್ರೆ ಇದ್ಹೆಂಗೆ? ಯಾರ ಬಗ್ಗೆ ಮಾತಾಡ್ತಿದ್ಯಾ? ಯಾವ್ದಾ? ನಿನ್ನ ಅವನ ಜೊತೆ ನೆನ್ಸ್ಕೊಂಡ್ರೇನೆ
ವಾವ್, ಸೂಪರ್. ಅಯ್ಯೋ ಗಾಡ್, ಎಂತ ಬ್ಯೂಟಿಫುಲ್ ಲವ್ ಸ್ಟೋರಿನ ನಾನೆಲ್ಲೂ ನೋಡೇ ಇಲ್ಲ. ಸೂಪರ್ ಆಗಿದೆ ಅಂತ ಹೇಳ್ತೀನಿ ಅನ್ಕೊಂಡಿದ್ದೇನೆ ಗುಗ್ಗು. ಅಲ್ಲ ಕಣೆ, ಅವನ್ನ ನೆನ್ಸ್ಕೊಂಡ್ರೆ ಮೈ ಮೇಲೆಲ್ಲ ಹುಳ ಓಡಾಡ್ದಂಗ್ ಆಗತ್ತೆ ಕಣೆ. ಏಯ್, ನಿನಗೆ ನೀನು ಏನೋ ಕಲ್ಪನೆ ಮಾಡ್ಕೋಬೇಡ. ಆ ರೀತಿ ಎಲ್ಲ ಏನೂ ಇಲ್ಲ ಕಣ. ನೀನ್ ಹಂಗ ಅನ್ಕೊಂಡಿಲ್ಲ, ಆದ್ರೆ ಅವ್ನ್ ಹಂಗ ಅನ್ಕೊಂಡಿರ್ಬೋದಲ್ಲ. ಒಳ್ಳೆ ತಿನ್ನೋನ್ ತರ ನೋಡ್ತಿರ್ತಾನೆ, ಹಿಂದೆ ಹಿಂದೆನೆ ಬರ್ತಿರ್ತಾನೆ. ಅದು ಅಲ್ದೆ ನನ್ನನ್ನು ನುಂಗೋ ತರ ನೋಡ್ತಿರ್ತಾನೆ. ನೋಡ್ ಕವ್ಯ, ಹೇಳಿದ್ದೀನಿ, ಅವ್ನ್ ಸರಿ ಇಲ್ಲ ಕಣೆ. ಹುಷಾರಾಗಿರು, ಅವನನ್ನ ಹಚ್ಕೋಬೇಡ ಕಣೆ. ಏಯ್, ಹಾಗೇನಿಲ್ಲ ಕಣೆ. ಪಾಪ ಅವನ ಪಾಡಿಗೆ ಅವನು ಎಲ್ಲೆಲ್ಲೋ ಅಲ್ಕೊಂಡು ನಾವು ಕೊಟ್ಟಿದ್ದನ್ನು ತಿನ್ಕೊಂಡಿರ್ತಾನೆ. ಅಂಥವ್ನ ಹಾಗೆಲ್ಲ ಅನುಮಾನ ಪಡ್ತಿದ್ಯಲ್ಲ. ನೋಡು ನೋಡು, ಅಲ್ಲೆಲ್ಲೂ ಅಲಿತಿಲ್ಲ, ನಿನ್ ಹಿಂದೆನೆ ಇದ್ದಾನೆ. ಬೇಕಿದ್ರೆ ನೋಡು. ಏಯ್, ಇವ್ಳಿಗೇನ್ ಏಯ್ ಕಾವ್ಯ, ತಲೆ ಕೆಟ್ಟಿದ್ಯೇನೆ ನಿಂಗೆ? ಏಯ್ ನಡಿಯೋ ಇಲ್ಲಿಂದ, ಹೊರಡ್ತಾ ಇರೋ ಇಲ್ಲಿಂದ. ಏನೋ ಹಾಗೆ ನೋಡ್ತಾ ಇದ್ಯಾ? ನನಗ್ ಕೋಪ ಬಂದ್ರೆ ಸರಿ ಇರಲ್ಲ, ಜನನೆಲ್ಲ ಸೇರಿಸ್ಬಿಡ್ತೀನಿ. ಹೋಗು ಇಲ್ಲಿಂದ, ಹೋಗು. ನಿಂಗಷ್ಟು ಹೇಳಿದ್ರು ಏನೇ ಮಾಡ್ತಿದ್ಯಾ? ಹಾ, ಎಷ್ಟಲ್ಲ ಅಂತ ನಿಂಗೆ ಹೇಳುದು? ಏನಕ್ಕೆ ಅವ್ರನ್ನ ಹಚ್ಕೊಳ್ತಿದ್ಯಾ? ನೋಡ್ತೋ ನಮ್ಮ ಬಗ್ಗೆ ಏನು ಅಂತ ತಿಳ್ಕೊಳಲ್ವೇ? ಅಪ್ಪ ಅವನ ಬಗ್ಗೆ ಏನ್ ಅನ್ಕೊಳ್ತಾರೆ ಹೇಳು? ನಿಂಗ್ ಒಂಚೂರು ತಲೆ ಬುದ್ಧಿ ಇಲ್ವಾ? ಅವ್ನ್ ಸವಾಸ ಮಾಡ್ಬೇಡ ಅಂತ ಎಷ್ಟಲ್ಲ ಹೇಳಿಲ್ಲ ನಿನಗೆ? ಮಾತಾಡ್ಸಿದ್ದು ಅಲ್ದೆ ಪಾನಿಪುರಿ ಬೇರೆ ತಿನ್ಸಕ್ ಹೋಗ್ತೀಯ ನೀನ್ ಅವನಿಗೆ? ಹೋಗೋ. ಹೋಗೋ. ನೀವವತ್ತು ಹೇಳಿದ್ದು ನಿಜ ಸ್ನೇಹ ಅವರೇ. ಉದಾಹರಣೆಗೆ ಮಾತ್ರ ಬೀದಿಲಿ ಬಿದ್ದಿರೋ ಭಿಕಾರಿಗೆ ಬೇಕಾದ್ರೂ ಕೊಡ್ತೀವಿ ಅಂತ ತಂದೆ ತಾಯಿಗಳು ಹೇಳ್ತಾರೆಯೇ ಹೊರತು ಆದರೆ ಯಾರೂ ಕೊಡೋದಿಲ್ಲ. ಅದು ತಪ್ಪು ಅಲ್ಲ. ಯಾಕೆ ಅಂದ್ರೆ ಮಕ್ಕಳ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿನೇ ತಂದೆ ತಾಯಿಗಳು ಅಂತ ನಿರ್ಧಾರ ಮಾಡಿರ್ತಾರೆ. ಅವತ್ತು ನಾನು ನಿಮ್ಮನ್ನ ಲವ್ ಮಾಡಿರ್ಲಿಲ್ಲ ಅಂತ ಯಾವ ಭಾವನೆನೂ ನನ್ನಲ್ಲಿರ್ಲಿಲ್ಲ. ಆದರೆ ನಾನು ಬದಲಾವಣೆ ಮಾಡ್ಕೊಳ್ಳೋದಿಕ್ಕೆ ನೀವು ಕಾರಣ ಆದ್ರಿ. ಆವತ್ತು ನಾನು ನಿಮ್ಮ ಹತ್ರ ಬಂದಿದ್ದು ನಾನು ಬದಲಾಗಬೇಕು, ಈ ಸಮಾಜಕ್ಕೆ ಏನಾದರೂ ಮಾಡುವಂತ ವ್ಯಕ್ತಿ ಆಗಬೇಕು, ಅದಕ್ಕೆ ನಿಮ್ಮ ಸಹಾಯ ಸಿಗುತ್ತಾ ಅಂತ ಕೇಳೋದಕ್ಕೆ ಬಂದಿದ್ದು. ಆದರೆ ಅವತ್ತು ಸ್ನೇಹ ಅವರು ತುಂಬಾ ಕೋಪದಲ್ಲಿದ್ರು. ಜನ ಪೊಲೀಸು ಅಂತ ಬೇರೆ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ನಮ್ಮಂತವ್ರ ಮಾತಿಗೆ ಎಲ್ಲಿ ಬೆಲೆ ಇರುತ್ತೆ ಹೇಳಿ? ನಮ್ಮದು ತಪ್ಪಿಲ್ಲ ಅಂದ್ರೂ ಆಳಿಗೊಂದು ಕಲ್ಲು ಅನ್ನೋ ಥರ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ. ಅದಕ್ಕೆ ಅವತ್ತು ಸುಮ್ಮನೆ ಹೋದೆ. ಕೂತು ಯೋಚನೆ ಮಾಡಿದೆ. ನಿಮ್ಮ ಪ್ರೀತಿಗೆ ನಾನು ಗೌರವ ಸಲ್ಲಿಸಬೇಕಾದ್ರೆ ನಾನು ಬದಲಾಗಿ ಏನಾದರೂ ಸಾಧಿಸಬೇಕು ಅಂತ ನಿರ್ಧಾರ ಮಾಡಿಕೊಂಡೆ.
ಅಕ್ಕ ಯಾರಾದ್ರೂ ಸಹಾಯ ಮಾಡ್ರಕ್ಕ. ಅಕ್ಕ 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 ನಿಮ್ಮ ತಮ್ಮ ಅನ್ಕೊಳ್ರಿ ಅಕ್ಕ. ಅಕ್ಕ ಓದಿಸ್ಬೇಕಕ್ಕ. ಅಪ್ಪ ಅಣ್ಣ ಯಾರಾದ್ರೂ ಓದಿಸ್ತೀರಣ್ಣ. ನನ್ನ ಓದ್ಬೇಕಣ್ಣ. ನಾನು ಓದ್ತೀನಿ ಅಣ್ಣ. ಅಣ್ಣ ಅಣ್ಣ ನಾನು ನಿಜವಾಗ್ಲೂ ಓದ್ತೀನಿ ಅಣ್ಣ. ಅಕ್ಕ ನಾನು ಓದಕ್ಕ ಕೇಳ್ತಿರೋದು. ಅಪ್ಪ ಅಮ್ಮ 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 ಓದಕ್ಕಮ್ಮ ಕೇಳ್ತಿರೋದು. ನಾನು ಓದ್ಬೇಕು. ಅಣ್ಣ ಹೊಡಿಬೇಡ್ರಿ ಅಣ್ಣ. ನಾನು ಓದಕ್ಕೆ ಕೇಳ್ತಿದ್ದೀನಿ ಅಕ್ಕ. ಅಕ್ಕ ನನಗೆ 15 ನಿನಗೆ 5 ಓಕೆನಾ? 5 ಇಲ್ಲ ನನಗೆ 15 ನಿನಗೆ 5 ಇಲ್ಲ ನನಗೆ 15 ನಿನಗೆ 5 ನನಗೆ 15 ನನಗೆ 15 ತಗೊಳಂಬ್ರಿ. ನೀವು ಸ್ಕೂಲಿಗೆ ಹೋಗ್ತಿರ್ತಾನೆ? ನನ್ನ ಕರ್ಕೊಂಡೋಗ್ರ? ಹ್ಞೂ ಕಣ್ರು. ನಾನು ಓದ್ಬೇಕು ಕಣ್ರು. ಓಯ್ ಬಾರೋ ಟೀಚರ್ ಬೈತಾರೆ ನಾವು ಸ್ಕೂಲ್ಗೆ ನನ್ನ ಕರ್ಕೊಂಡೋಗ್ರು. ನಾನು ಓದ್ಬೇಕು ಕಣ್ರು. ಲೋ ತಗಪ್ಪ ತಿನ್ನು. ಬೇಡ ಸರ್, ನಾನು ಓದ್ಬೇಕು ಸರ್. ಓದಿಸ್ತೀನಿ ತಗಪ್ಪ. ಸರ್ ನೀವು ಓದಿಸ್ತೀರಾ ಅಂದ್ರೆ ನಾನು ತಿಂತೀನಿ ಸರ್. ಓದಿಸ್ತೀನಿ. ನಿಜವಾಗ್ಲೂ ಓದಿಸ್ತೀರಾ? ಹ್ಞೂ ಆಯ್ತಾಯ್ತು ತಿನ್ನು ತಿನ್ನು. ಮಗಳು ಇನ್ಮೇಲಿಂದ ನಿನಗೆ ಹೆಲ್ಪ್ ಮಾಡ್ತಾಳೆ ಓಕೆನಾ? My name is Shrika. ಗ್ರೇಟ್, ರಿಯಲಿ ಗ್ರೇಟ್. ಒಂದು ಹುಡುಗಿನ ನೋಡಿದ ತಕ್ಷಣ ಅವಳ ಮೇಲೆ ಪ್ರೀತಿ ಹುಟ್ಟಿ ಆ ಪ್ರೀತಿನ ಹೆಂಗ್ ಪಡಿಬೇಕು ಅನ್ನೋ ಕಾರಣಕ್ಕೆ ಏನೇನೋ ಹುಚ್ಚಾಟಗಳನ್ನ ಮಾಡಿ ಭಯ ಹುಟ್ಟಿಸಿ ಕೊನೆಗೆ ಯಾರಿಗೂ ಹೇಳ್ದೆ ಕೇಳ್ದೆ ಎಲ್ಲೋ ದೂರ ಹೋಗಿ ಮದುವೆ ಆಗಿ 3 ದಿವಸ ಸಂಸಾರ ಮಾಡಿ ಆಮೇಲೆ ಕೋರ್ಟ್ ಮೆಟ್ಲೇರಿ ದೂರ ದೂರ ಆಗೋ ಈ ಕಾಲದಲ್ಲಿ ಎಷ್ಟು ಬದಲಾವಣೆ ಆಗಿ ಬಂದಿದ್ಯಪ್ಪ ನೀನು. ಸೂಪರ್, ನಿಜವಾಗ್ಲೂ ಸೂಪರ್. ಎಲ್ಲಾ ತಂದೆ ತಾಯಿಗಳು ಬಯಸೋದು ಇಂಥ ವ್ಯಕ್ತಿನೇ, ಇಂಥ ಪ್ರೀತಿನೇ. ಇಂಥ ಪ್ರೀತಿನ ಯಾವ ತಂದೆ ತಾಯಿಗಳು ನಿರಾಕರಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಹೆಣ್ಣಿನ ತಂದೆಯಾಗಿ ನಿನ್ನ ಪ್ರೀತಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಇದರಲ್ಲಿ ನಂದೇ ಅಂತಿಮ ಅಲ್ಲಪ್ಪ. ನನ್ನ ಮಗಳ ನಿರ್ಧಾರ, ಅಭಿಪ್ರಾಯ ತುಂಬಾ ಮುಖ್ಯ. ಅವಳು ಎಸ್ ಅಂದ್ರೆ ನಮ್ ಯಾರ್ದು ಅಭ್ಯಂತರ ಇಲ್ಲ.
ರೆಡಿ. ಮೇಡಮ್ ಒಂಚೂರು ಒಳಗೆ ಬನ್ನಿ. ಅಯ್ಯೋ ಮಧುಮಕ್ಳು, ನೀವ್ಯಾಕೆ ದೂರ ದೂರ ನಿಂತೀರಾ? ಹತ್ರ ಬನ್ನಿ. ಹಾ ಓಕೆ ಅಲ್ವಾ? ಹಾ ಸರ್, ಒಂದೇ ಒಂದ್ ನಿಮಿಷ. ಅಮ್ಮ ಬಾಮ, ಈಗೇನೆ ನಿಂದು? ಏನು ಹೇಳ್ಬೇಕು ಬಾಮ. ಏನೇ ಜಾಣೆ ನಿಂದು? ಯಾಕಂದ್ರೆ ನಮ್ಮಪ್ಪ ನಂಗೆ ಯಾವಾಗ್ಲೂ ಫೇವ್ರೇಟ್. ಓಹೋ, ಅದಕ್ಕೆ ನಮ್ಮಿಬ್ರನ್ ದೂರ ಮಾಡ್ಬಿಟ್ಯಾ? ಅವಳೆಲ್ಲೇ ದೂರ ಮಾಡ್ತಾಳೆ, ಯಾವಾಗ್ಲೂ ನಾವು ಜೊತೆಲೇ ಇರ್ತೀವಲ್ಲ. ಪಾಪ ಮಗು ಏನೋ ಆಸೆ ಪಡ್ತಿದೆ, ಇರ್ಲಿ ಬಿಡು. ಯಾವಾಗ್ಲೂ ಮಗ್ಳು ಪರಾನೇ ಬಿಡಿ ನೀವು. ಹಾ ಅಬೇ, ನನ್ ಮದ್ವೆಲೊಬ್ಬ ಫೋಟೋ ತೆಗ್ದಿದ್ದ ಕಣೋ, ಇವತ್ತಿಗೂ ನೋಡಕ್ ಆಗ್ತಿಲ್ಲ, ಅಷ್ಟು ಕೆಡ್ತಾಗ್ ತೆಗ್ದಿದ್ದ. ಅಟ್ಲೀಸ್ಟ್ ಈ ಫೋಟೋನಾದ್ರೂ ಚೆನ್ನಾಗಿ ತೆಗಿಯಪ್ಪ. ಹೌದಾ? ಓಕೆ ಸರ್. ಒಂಚೂರು ಒಳಗೆ ಬನ್ನಿ. ಮೇಡಮ್ ಒಂಚೂರು ಒಳಗೆ ಬನ್ನಿ. ಹಾ ಓಕೆ ಬಾಯ್.